ನಮಸ್ತೆ ಏಂಜಲ್ಸ್. ನಿಮ್ಮ ಮುಂದೆ ಈ ದಿನ ನಾವು ಹುಣ್ಣಿಮೆಯ ರೀಡಿಂಗನ್ನು ತರ್ತಾ ಇದ್ದೀವಿ. ಅಂದರೆ ಈಗ ಸೋಮವಾರ ಹುಣ್ಣಿಮೆ ಇದೆ, ಅದನ್ನು ಕಾರ ಹುಣ್ಣಿಮೆ, ಸಾವಿತ್ರಿ, ವಟ ಸಾವಿತ್ರಿ ಹುಣ್ಣಿಮೆ, ಭೂಮಿ ಹುಣ್ಣಿಮೆ ಅಂತೆಲ್ಲ ಕರೀತಾರೆ. ಆ ಹುಣ್ಣಿಮೆಯ ಆಶೀರ್ವಾದದ ಎನರ್ಜಿ ಅಥವಾ ಜಗನ್ಮಾತೆ ವಟ ಸಾವಿತ್ರಿ ಅಥವಾ ಭೂಮಿ ತಾಯಿಯ ಎನರ್ಜಿ ನಿಮಗೆ ಏನು ಸಂದೇಶವನ್ನು ತರ್ತಾ ಇದೆ ಅನ್ನೋದನ್ನು ಗಮನಿಸೋಣ. ಮೊದಲನೇ ಪೈಲು ಸೀತಾದೇವಿ, ಆ ಜಗನ್ಮಾತೆಯನ್ನು, ಆ ಎನರ್ಜಿಯನ್ನು ಮೊನ್ನೆಯಿಂದ ಗಮನಿಸ್ತಾ ಇದೆ. ಹಾಗಾಗಿ ಇವತ್ತು ಸೀತಾದೇವಿ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡು ಈ ಪೈಲನ್ನು ಮೊದಲನೇ ಪೈಲಾಗಿ ಆರಿಸ್ಕೊಂಡಿದೆ. ಎರಡನೇ ಪೈಲಾಗಿ ಭೂಮಿ ತಾಯಿಯನ್ನು, ಭೂಮಿಯ ಹುಣ್ಣಿಮೆ ದಿವಸ ಜಗನ್ಮಾತೆ ಭೂಮಿ ತಾಯಿ ನಿಮಗೆಲ್ಲ ಏನು ಸಂದೇಶವನ್ನು ಕೊಡ್ತಾ ಇದ್ದಾಳೆ, ಏನು ಎನರ್ಜಿಯನ್ನು ಹರಿಸ್ತಾ ಇದ್ದಾಳೆ ಅನ್ನೋದನ್ನು ಗಮನಿಸೋಣ. ಓಕೆ, ನಾವಿವಾಗ ಈ ಕಾರ ಹುಣ್ಣಿಮೆ ಅಥವಾ ಭೂಮಿ ಹುಣ್ಣಿಮೆ ಅಥವಾ ವಟ ಸಾವಿತ್ರಿ ವ್ರತದ ಪ್ರಯುಕ್ತವಾಗಿ ಜಗನ್ಮಾತೆ, ಆ ವಟ ಸಾವಿತ್ರಿ ಆಗಬಹುದು, ಸೀತಾದೇವಿ ಆಗಬಹುದು, ಭೂಮಿ ತಾಯಿ ಆಗ್ಬೋದು, ನಿಮಗೆ ಏನು ಎನರ್ಜಿನ ಕಳಿಸ್ತಿದ್ದಾರೆ ಅನ್ನೋದನ್ನು ಗಮನಿಸೋಣ. ಈಗ ಫೈಲ್ ನಂಬರ್ 1, ಸೀತಾದೇವಿ. ಈ ಜಗನ್ಮಾತೆಯನ್ನು ಯಾರು ಆರಿಸ್ಕೊಂಡಿದ್ದೀರಾ ಅವ್ರಿಗೆ ಈ ರೀಡಿಂಗ್ ಆಗಿರುತ್ತೆ. ಹೃದಯಪೂರ್ವಕವಾಗಿ ಆ ಜಗನ್ಮಾತೆ ಸೀತಾದೇವಿ ಎನರ್ಜಿಯನ್ನು ಆಹ್ವಾನಿಸಿ ನಿಮ್ಮ ಪಾಲಿಗೆ ಏನು ಮೆಸೇಜನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ. ನಾನು ಈಗಾಗಲೇ ಧ್ಯಾನ ಮಾಡಿ ಕಾರ್ಡ್ಸನ್ನೆಲ್ಲ ಶಫಲ್ ಮಾಡಿಟ್ಟಿದ್ದೀನಿ. ಆರಾಮವಾಗಿ ಹೃದಯಪೂರ್ವಕವಾಗಿ ಸ್ಮರಿಸಿ ಪ್ರಾರ್ಥಿಸಿ ವಟ ಸಾವಿತ್ರಿಯಿಂದ, ಮಾತೆ ಸೀತೆಯಿಂದ ನಿಮಗೆ ಏನು ಎನರ್ಜಿ ಬರ್ತಾ ಇದೆ, ಹರಿದು ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಿಮಗೆ ಏಂಜಲ್ಸ್ನಿಂದ ಯಾವ ಎನರ್ಜಿ ಹರಿದು ಬರ್ತಾ ಇದೆ, ಯಾವ ಏಂಜಲ್ಸ್ನ ಆಶೀರ್ವಾದ ನಿಮಗೆ ಈ ಹುಣ್ಣಿಮೆಗೆ ಸೇರ್ಕೋತಾ ಇದೆ, ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೆಸೇಜ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇನ್ನು ನನ್ನ ಗುರುಗಳ ಕಾರ್ಡು, ನನ್ನ ಗುರುಗಳ ಸಂದೇಶ ಏನಿದೆ ನಿಮ್ಮ ಈಗಿನ ಪರಿಸ್ಥಿತಿಗೆ, ಅವರು ಏನು ತಿಳಿಸೋದಕ್ಕೆ ಇಷ್ಟಪಡ್ತಾರೆ, ನಿಮಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ನಾವು 3 ಭಾಗನ ನೋಡ್ತೀವಿ, ಪಾಸ್ಟು, ಪ್ರೆಸೆಂಟು ಮತ್ತು ಫ್ಯೂಚರ್ ಬಗ್ಗೆ. ನಾವು ಫ್ಯೂಚರನ್ನು ಫಸ್ಟೇ ತಿಳ್ಕೊಂಡು ಆಮೇಲೆ ನಾವು ಹೇಗಿರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ನಾವು ಕಾರ್ಡ್ ರೀಡಿಂಗ್ ಯಾವಾಗಲೂ ಅಷ್ಟೇ, ನಾವು ಫ್ಯೂಚರನ್ನು ಗಮನಿಸ್ತಾ ಇದ್ದೀವಿ ಅನ್ನೋದಕ್ಕಿಂತ ನಾವು ವಾಸ್ತವದಲ್ಲಿ ಹೇಗಿದ್ದರೆ ಫ್ಯೂಚರಲ್ಲಿ ಚೆನ್ನಾಗಿರ್ತೀವಿ ಅನ್ನೋದನ್ನು ಗಮನಿಸೋದು ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗಾಗಿ ಇದು ನಿಮ್ಮ ಫ್ಯಾಮಿಲಿ, ನೀವು ನಂಬಿರುವಂಥ ಜನರನ್ನು ತೋರಿಸ್ತಾ ಇರುವಂಥ ಕಾರ್ಡು. ಅಂದರೆ ನೀವು ಈ 4 ಅನ್ನೋಂಥದ್ದು ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದರೆ ಈಗ ಸದ್ಯಕ್ಕೆ, ಅಥವಾ ಈ ಹಿಂದೆ ಏನಾಗಿತ್ತು ನಿಮ್ಮ ಪರಿಸ್ಥಿತಿ, ಮುಂದೆ ಹೇಗಾಗ್ತಿದ್ದೀರಾ, ಪ್ರೆಸೆಂಟಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದು ಆಶೀರ್ವಾದವಾಗಿ ಸೀತಾಮಾತೆ ನಿಮಗೆ ಕಾಶನನ್ನು ಕೊಡ್ತಾ ಇರುವಂಥದ್ದು, ಎಚ್ಚರಿಕೆಯನ್ನು ಅಥವಾ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇರುವಂಥ ಮಾರ್ಗದರ್ಶನ ಆಗಿರುತ್ತೆ. ಈ ಕಾರ್ಡ್ ಬಂದ್ಬಿಟ್ಟು ನಂಬರ್ 4 ಅನ್ನು ತೋರಿಸ್ತಾ ಇದೆ. ಮತ್ತು ಏರ್ ಎನರ್ಜಿ, ಮನಸ್ಸಿಗೆ ಆಗಿರುವಂಥ ನೋವುಗಳನ್ನು ತೋರಿಸ್ತಾ ಇದೆ. ನಿಮಗೆ ನಿಮ್ಮ ಮನೆಯಲ್ಲೇ ಮರ್ಯಾದೆ ಇಲ್ಲ ಅಥವಾ ಗೌರವ ಇಲ್ಲ, ನಿಮ್ಮ ಮನೆಯವರೇ ನಿಮಗೆ ಹಿಂಸೆಯನ್ನು ಕೊಡ್ತಾರೆ, ಮರ್ಯಾದೆ ಕೊಡಲ್ಲ ಅನ್ನೋದನ್ನು ತೋರಿಸ್ತಾ ಇದೆ. ನೀವು ಮೆಡಿಟೇಷನನ್ನು ಮುಖ್ಯವಾಗಿ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದೆ ಈ ಕಾರ್ಡು. ಮೆಡಿಟೇಷನ್ ಮಾಡಬೇಕು ಮತ್ತು ಬೇರೆಯವ್ರ ಜೊತೆಲಿ ನೀವು ನಿಮ್ಮನ್ನು ಕಂಪೇರ್ ಮಾಡಿಕೊಂಡು ನಿಮ್ಮನ್ನು ನೀವು ಅವಮಾನ ಪಡಿಸ್ಕೋಬಾರ್ದು ಅನ್ನೋದು ತಿಳಿಸ್ತಾ ಇದೆ. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳೋದ್ರ ಕಡೆ, ಅಂದರೆ ಸೆಲ್ಫ್ ಲವ್, ನೀವು ಧ್ಯಾನ ಮಾಡೋದೇ ನಿಮ್ಮ ಸೆಲ್ಫ್ ಲವನ್ನು, ನಿಮ್ಮನ್ನು ನೀವು ಪ್ರೀತಿಸೋದು ಹೇಗೆ ಅನ್ನೋದನ್ನು ಕಲ್ತ್ಕೊಳ್ಳೋದು. ಮತ್ತು ನೀವೇನು ಮಾಡಿದ್ದೀರಾ, ನಿಮ್ಮ ಮನೆಯವ್ರನ್ನ ಹೇಗೆ ನಂಬ್ತೀರಾ ಅಂತಂದರೆ ಸಂಪೂರ್ಣವಾಗಿ ಅವರೆಲ್ಲರೂ ಸರಿಗಿದ್ದಾರೆ, ಅವರು ಒಳ್ಳೆಯವರು ಅಂತ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಬಿಟ್ಕೊಟ್ಬಿಟ್ಟಿದ್ದೀರಾ. ಅದು ಇಲ್ಲಾಗಿರುವಂಥ ತಪ್ಪು.
ಅವರು ಅದಕ್ಕೆ ನಿಮ್ಮನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು ನಿಮ್ಮನ್ನು ಕೆಳಮಟ್ಟಕ್ಕೆ ತಳ್ಳಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಈ ಎನರ್ಜಿ ನಿಮಗೆ ಪ್ರೊಟೆಕ್ಟಿವ್ ಆಗಿ ನಿಂತ್ಕೊತಾ ಇದೆ. ನೀವು ಇದ್ರ ಬಗ್ಗೆ ಕೇಳಿರ್ತೀರ, ಶಾಮನ್ ಅಂತ. ಇವರ ಎನರ್ಜಿ ನಿಮಗೆ ಹೆಚ್ಚಾಗಿ ಹರಿತಾ ಇದೆ. ಇವರು ನಿಮಗೆ ಏಂಜಲ್ ಆಗಿ ನಿಂತು ಇವಾಗ ನಿಮ್ಮೊಳಗಡೆ ಅವೇರ್ನೆಸ್ಸನ್ನು ಮತ್ತು ಕಾಲವನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ನೀನಿರೋಂಥ ಪರಿಸ್ಥಿತಿ ಈಗ ಸಾಕು, ಇಷ್ಟು ದಿವಸ ಇದೇ ರೀತಿಯಲ್ಲಿ ಇದ್ದಿದ್ದು ನೀನು ನಿನ್ನ ಮನಸ್ಥಿತಿಯನ್ನು ಮತ್ತು ನಿನ್ನ ಯೋಚನೆಗಳನ್ನು, ನೀನು ಬದುಕುವ ರೀತಿಯನ್ನು ಬದಲಾಯಿಸ್ಕೋಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇದು ನಿಮಗೆ ಹೈಯರ್ ಫೋರ್ಸ್ ಆಗಿ ಬರ್ತಾ ಇರೋವಂಥ ವಿಷಯ. ನಿಮ್ಮ ಪೂರ್ವಜರು ಅಥವಾ ನಿಮ್ಮ ಹೈಯರ್ ಸೆಲ್ಫ್ ಅಥವಾ ನೀವು ಯಾವುದು ಉನ್ನತ ಲೋಕದಿಂದ ಹುಟ್ಟಿರುವಂಥವರಾಗಿರಬಹುದು. ಇಲ್ಲಿ ನಮಗಿಲ್ಲಿ ಹೃದಯ ಕಮಲನ ತೋರಿಸ್ತಾ ಇದ್ದಾರೆ. ಇಲ್ಲಿ ನೀವು ಗೂಬೆನ ನೋಡ್ತಾ ಇದ್ದೀರಾ. ಗೂಬೆ ಅಂತಂದರೆ ಮಹಾಲಕ್ಷ್ಮಿಯ ವಾಹನ ಅನ್ನೋದು ಗೊತ್ತು. ಸೀತಾದೇವಿ ಮಹಾಲಕ್ಷ್ಮಿಯ ಸ್ವರೂಪ ಗೊತ್ತು ನಿಮಗೆ. ಆಕೆ ತಿಳಿಸ್ತಾ ಇರೋಂಥದ್ದು ಆಕೆ ಹೇಗೆ ಬದುಕಿದ್ಲು ನಿಮಗೆ ಗೊತ್ತಿದೆ. ಸೀತಾದೇವಿ ಆಗಲಿ ಮಹಾಲಕ್ಷ್ಮಿ ಆಗಲಿ ಯಾವ ರೀತಿಯವರು, ಅವ್ರಿಗೆ ಸೆಲ್ಫ್ ರೆಸ್ಪೆಕ್ಟ್ ಮುಖ್ಯ. ಅವರನ್ನು ಯಾರಾದರೂ ಗೌರವಿಸಲಿಲ್ಲ ಅಂದರೆ ಆ ಜಾಗದಲ್ಲಿರೋದಿಲ್ಲ. ಅದೇ ರೀತಿಯ ಮನಸ್ಥಿತಿಯನ್ನು ನೀವು ಬೆಳೆಸ್ಕೋಬೇಕು. ನಿಮ್ಮೊಳಗಡೆ ಜಾಗೃತ ಮನಸ್ಥಿತಿ, ಈ ಅವಮಾನ ಆಗುವಂಥ ಜಾಗದಲ್ಲಿ, ಇಂಥ ಜಾಗದಲ್ಲಿ ನೀವು ಇರ್ಕೂಡ್ದು. ನೀವು ಇಷ್ಟು ದಿನಗಳ ಕಾಲ ಹೇಗಿದ್ರಿ ಅದರಿಂದ ನಿಮ್ಮನ್ನು ನೀವು ಬದಲಾಯಿಸ್ಕೋಬೇಕು. ಇಲ್ಲಿ ನೋಡಿ, ನನ್ನ ಗುರುಗಳು ಏನು ತಿಳಿಸ್ತಾ ಇದ್ದಾರೆ ನಿಮಗೆ ಅಂತಂದರೆ, ನೀವು ಇವಾಗ ಹೇಗೆ ಜಗನ್ಮಾತೆ ನಿಮಗೆ ಸಜೆಷನ್ನ ಕೊಡ್ತಾ ಇದ್ದಾಳೆ, ಅದೇ ರೀತಿಯಲ್ಲಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋ ನಿಟ್ಟಿನಲ್ಲಿ ಇನ್ನಷ್ಟು ತಿಳಿದವರಾಗಿ, ನಿಮ್ಮ ಮನಸ್ಸಿಗೆ ಬೇಜಾರಾಗ್ತಿದೆಯಾ, ಬುಕ್ಸನ್ನು ಓದಿ, ಇನ್ನಷ್ಟು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ, ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಪಡ್ಕೊಳ್ಳಿ. ಒಂದಷ್ಟು ಸತ್ಸಂಗಗಳು ನಡೀತಾ ಇರುತ್ತೆ, ಅದಕ್ಕೆಲ್ಲ ಸೇರ್ಕೊಳ್ಳಿ, ಧ್ಯಾನ ಮಾಡ್ಕೊಳ್ಳಿ, ಅದರಲ್ಲಿ ಎಕ್ಸ್ಪರ್ಟ್ ಆಗಿ, ಅಂದರೆ ನಿಮ್ಮದೇ ಆದ ಒಂದು ಲೈಫ್ ಪರ್ಪಸನ್ನು ಇಟ್ಕೊಳ್ಳೋ ಅಂಥದ್ದು. ಅಂದರೆ ಒಂದು ಗುರಿಯನ್ನು ಇಟ್ಕೊಂಡು ಏನನ್ನು ಕಲಿತು ಅದರಲ್ಲಿ ದುಡ್ಡನ್ನು ಸಂಪಾದನೆ ಮಾಡುವಂಥದ್ದು, ಅಥವಾ ಇನ್ನಷ್ಟು ತಿಳಿದು ಜ್ಞಾನವಂತರಾಗಿ ಒಂದಷ್ಟು ಜನರಿಗೆ ನಿಮ್ಮ ಸುತ್ತಲೇ ಇರೋರಿಗೆ ನಿಮ್ಮಿಂದ ಪ್ರಯೋಜನ ಆಗಬೇಕು, ಅವ್ರಿಗೆ ನಿಮ್ಮಿಂದ ಜ್ಞಾನ ಹರಿಬೇಕು, ಹಂಚಿಕೆ ಆಗಬೇಕು. ಅದನ್ನು ನೀವು ಕಲ್ತ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ನೋಡಿ, ಇದು ನಿಮ್ಮ 2ನೆಯ ಕಾರ್ಡು, ಅಂದರೆ ನಂಬರ್ 3. ಒಬ್ಬ ಗುರುವಾಗಿ ನಿಲ್ಲುವಂಥ ವ್ಯಕ್ತಿತ್ವ ನಿಮ್ಮದು. ಯಾರ ಕೈ ಕೆಳಗಡೆನೂ ಇದ್ದು ನಿಮ್ಮ ಜೀವನವನ್ನು ಸಾಗಿಸುವಂಥ ವ್ಯಕ್ತಿತ್ವ ನೀವಲ್ಲ. ಅದನ್ನು ನೀವು ಬದಲಾಯಿಸ್ಕೋತಾ ಇದ್ದೀರಾ. ಬದಲಾಯಿಸ್ಕೊಳ್ಳೋ ಥರ ಈ ಜ್ಞಾನದಾತೆ ನಿಮಗೆ ತಿಳಿಸ್ತಾ ಇದ್ದಾಳೆ. ಇಲ್ಲಿ ನೋಡಿ, 3 ಈ ಚಿಗುರಿರುವಂಥ ಕಡ್ಡಿಗಳನ್ನು ಗಮನಿಸ್ತಾ ಇದ್ದೀರಾ. ಇದು ನಿಮ್ಮ ಕಲಿಕೆ, ನಿಮ್ಮೊಳಗಡೆ ಸುಪ್ತವಾಗಿರುವಂಥ ವಿದ್ಯೆ ಆಗ್ಬೋದು, ನೀವು ಕಲ್ತಿರೋವಂಥ ವಿದ್ಯೆ ಆಗ್ಬೋದು. ಇದನ್ನೆಲ್ಲ ಬೆಳಕಿಗೆ ತರುವಂಥ ಟೈಮ್ ಬಂದಿದೆ. ನಿಮ್ಮ ಮುಂದೆ ಅಗಾಧವಾದ ಪ್ರಪಂಚ ಕಾಣಿಸ್ತಾ ಇದೆ, ವಿಸ್ತಾರವಾಗಿದೆ ಪ್ರಪಂಚ. ನೀವು ಆ ಕಡೆ ನೋಡಿ, ಕಲೀರಿ, ಬದುಕಿ, ಏಳಿಗೆ ಯಶಸ್ಸನ್ನು ಪಡ್ಕೊಳ್ಳಿ, ಮೌನವಾಗಿರಬೇಡಿ, ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಪ್ರಿಪ್ರೇಷನ್ನು ಖಂಡಿತ ಮುಖ್ಯ, ಪ್ರೋಗ್ರೆಸ್ ಇದೆ, ಮತ್ತು ನೀವು ಇದನ್ನೆಲ್ಲ ಗಮನಿಸ್ತೀರಾ. ಮತ್ತು ನಿಮ್ಮ ಜೀವನದ, ಅಂದರೆ ನೀವು ಹುಟ್ಟಿರುವಂಥ ವ್ಯಕ್ತಿತ್ವದ ಎಕ್ಸ್ಪ್ಯಾನ್ಷನ್ ಆಗಬೇಕಾಗಿದೆ. ನೀವು ಆಪರ್ಚುನಿಟೀಸನ್ನು, ಅಂದರೆ ಭಗವಂತ ಕೊಡ್ತಾ ಇರೋವಂಥ ಅವಕಾಶಗಳನ್ನು ಉಪಯೋಗಿಸ್ಕೋತಾ ಇಲ್ಲ. ಒಂದು ರೀತಿಯಲ್ಲಿ ನಿಮ್ಮನ್ನು ನೀವು ಒಂದು ಜೈಲ್ ಥರ ಮಾಡಿಕೊಂಡು ಅಲ್ಲಿ ಕೂಡ ಕೊಂಬಿಟ್ಟಿದ್ದೀರಾ. ನಿಮ್ಮನ್ನು ನೀವು ಹೊರಗಡೆ ಬನ್ನಿ. ನೀವು ದಯವಿಟ್ಟು ಅಗಾಧವಾದ ಪ್ರಪಂಚದಲ್ಲಿ ಅದ್ಭುತವಾದ ಮಣಿ, ರತ್ನ, ಮುತ್ತು ಆಗೋ ರೀತಿಯಲ್ಲಿ ಬೆಳವಣಿಗೆಯನ್ನು ಪಡ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಮನಸ್ಸಿಗೆ ಆಗಿರೋವಂಥ ನೋವಾಗಲಿ, ಮತ್ತು ಇಲ್ಲಿ ನೋಡಿ, ಜೀವನದ ಹೂವಿದೆ, ಇಲ್ಲಿ ಹೃದಯ ಕಮಲ ಇದೆ. ಇದೆಲ್ಲನೂ ಜೀವನದ ಮಹಾಲಕ್ಷ್ಮಿಯ ಸ್ವರೂಪದ ಹೇಳಿಕೆಗಳು ಅಥವಾ ಪ್ರತಿಬಿಂಬಗಳಾಗಿರುತ್ತೆ. ಇಲ್ಲಿ ನೋಡಿ, ಇದು ಹಸಿರು ಬಣ್ಣ ಯಾವತ್ತೂ ಅಷ್ಟೇ ಸಮೃದ್ಧಿ, ಸಂತೋಷ, ಭಗವತಿ, ಆ ಜಗನ್ಮಾತೆ ಮಹಾಲಕ್ಷ್ಮಿ ಎನರ್ಜಿನೇ ಕಾಣ್ತಾ ಇದ್ದೀವಿ. ಸೀತಾಮಾತೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಅಥವಾ ಸಮಾಜಕ್ಕೆ ನೀವು ಮೆಡಿಸಿನ್ ಗಾರ್ಡಿಯನ್ ಆಗೋಷ್ಟು ಹೀಲಿಂಗ್, ಬೇರೆಯವ್ರಿಗೆ ಹೀಲಿಂಗ್ ಮಾಡೋಷ್ಟು ಶಕ್ತಿ ನಿಮ್ಮಲ್ಲಿದೆ. ನೀವು ಅದನ್ನು ಉಪಯೋಗಿಸ್ಕೊಳ್ಳಿ. ಅದು ನಿಮ್ಮ ಆಂತರಿಕ ಶಕ್ತಿ.
ಬೇರೆಯವರನ್ನು ನಾವು ಬುಡದಿಂದ ಮೇಲ್ ಮಾಡೋವಂಥದ್ದು. ಇವಾಗ ಆಯುರ್ವೇದಿಕ್ ಔಷಧಿಗಳನ್ನು ನಾವೇನಂತೀವಿ, ಬೇಸಿಕ್ಕಿಂದ ಮೇಲ್ ಮಾಡೋವಂಥದ್ದು ಇದು ಅಂತ ಹೇಳ್ತೀವಲ್ಲ, ಆ ರೀತಿ ಹೀಲ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮನ್ನು ನೀವು ಗಮನಿಸಿ. ನೀವು ದೈವಿಕರು, ದೇವಲೋಕದಿಂದ ಬಂದಿರುವಂಥ ಏಂಜಲ್ ನೀವು. ನಿಮಗೆ ಈ ಎನರ್ಜಿ ನಿಮ್ಮ ಜಗನ್ಮಾತೆ ಈ ಸೀತಾದೇವಿ ತಿಳಿಸ್ತಾ ಇರೋವಂಥ ವಿಷಯ. ಈ ಎನರ್ಜಿ ನಿಮಗೆ ನಿಮ್ಮ ಮೂಲ ಜನ್ಮಗಳಿಂದಲೇ ಬಂದಿರುವಂಥದ್ದು ಅನ್ನೋಂಥದ್ದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಸಾಕಷ್ಟು ಸಹಿಷ್ಣುತೆ ಇದೆ. ಎಲ್ಲವನ್ನ ತಡ್ಕೊಂಡು ಅದನ್ನು ಸಹಿಸ್ಕೊಂಡು ಎಲ್ಲರನ್ನ ಕ್ಷಮಿಸ್ತಾ ಬಂದಿದ್ದೀರಿ. ಇದನ್ನೇ ಮುಂದುವರಿಸಿ, ಅದು ಆದಷ್ಟು ನಿಮ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಸಹಿಷ್ಣುತೆನೇ, ಇಷ್ಟು ದಿನದ ಸಹಿಷ್ಣುತೆನೇ ನಿಮಗೆ ಮಾರ್ಗದರ್ಶಕವಾಗಿದೆ. ನಿಮ್ಮ ಪುಣ್ಯದ ಆ ಚೀಲದಲ್ಲಿ ಅದು ಕಲೆಕ್ಟ್ ಆಗಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ರಯತ್ನನ ಬಿಡಬೇಡಿ. ನಾನು ಸೋತೆ ಅನ್ನೋದನ್ನು ಒಪ್ಕೋಬೇಡಿ. ನಿಮ್ಮನ್ನು ನೀವು ಬೆಳಕಿಗೆ ತರಬೇಕಾಗಿರುವಂಥ ಸಮಯ ಬಂದಾಗಿದೆ. ಇಲ್ಲಿ ನೋಡಿ, ಈತ ಗೆದ್ದು ನಿಂತಿರುವಂಥ ವ್ಯಕ್ತಿತ್ವ. ಇಲ್ಲಿ ಶಿವನ ಎನರ್ಜಿಯನ್ನು ಗಮನಿಸ್ತಾ ಇದ್ದೀವಿ. ಈ 5 ಅನ್ನುವಂಥದ್ದು ಸಂಖ್ಯಾಶಾಸ್ತ್ರದ ಪ್ರಕಾರ ಎಲ್ಲನೂ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ. ಅಂದರೆ ಈ ಕಡೆ ಸಂಸಾರ, ಸಮಾಜ, ಕೆಲಸ, ಮಕ್ಕಳು, ಮನೆ ಎಲ್ಲವನ್ನ ಬ್ಯಾಲೆನ್ಸ್ ಮಾಡುವಂಥ ಎನರ್ಜಿ ನಿಮ್ಮಲ್ಲಿದೆ. ಒಂದೇ ಕಡೆ ನೀವು ಹೋರಾಡೋದಿಲ್ಲ. ಈ ವ್ಯಕ್ತಿಯ ಕೈಯಲ್ಲಿ 3 ಕತ್ತಿ ಇದೆ. ಅಂದರೆ ನೀವು ನಾನಾ ಕೆಲಸಗಳನ್ನು ಮಾಡಬಲ್ಲಂಥ ಅದ್ಭುತವಾದಂಥ ವ್ಯಕ್ತಿ. ನಿಮ್ಮ ಕೈಲಿ ಎಲ್ಲವೂ ಸಾಧ್ಯ. ಯಾರ ಕೈಲಿ ನಾನಾ ಕೆಲಸಗಳನ್ನು ಬೇರೆ ಬೇರೆದೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ವೋ, ಆದರೆ ನಿಮ್ಮಲ್ಲಿ ಇದು ಸಾಧ್ಯವಿದೆ. ನಿಮಗೆ ಆ ಶಕ್ತಿ ಇದೆ. ಇದನ್ನು ನೀವು ಗಮನಿಸಿ, ಉಪಯೋಗಿಸ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದೆ. ಹಂಟರ್ ಅಂದರೆ ನೀವು ನಿಮ್ಮೊಳಗಡೆ ಇರುವಂಥ ಭಯನ ಮತ್ತು ಏನೋ ಒಂಥರ ನಿಮ್ಮನ್ನು ನೀವು ಕೂಡಾಕೊಳ್ಳೋಂಥ ಮೂಡಿತನ ಅಥವಾ ಹೇಡಿತನ ಅಂತ ಹೇಳೋಕ್ಕಾಗಲ್ಲ. ಮೂಡಿತನ ಇರುತ್ತಲ್ಲ, ನಿಮಗೇನು ಬರಲ್ಲ, ನನಗೇನು ಗೊತ್ತಿಲ್ಲ, ನಾನು ಯಾವುದಕ್ಕೂ ಲಾಯಕ್ಕಲ್ಲ ಅನ್ನೋವಂಥ ಮನಸ್ಥಿತಿಯಿಂದ ದಯವಿಟ್ಟು ಹೊರಗಡೆ ಬನ್ನಿ. ನೀವೊಬ್ಬರು ನೀವು ನೋಡಿ, ಹಂಟರ್ ಅಂದರೆ ಈಗಿನ ಕಾಲದವ್ರಲ್ಲ, ಹಳೇ ಇವರು ಅಲ್ವಾ, ನೀವು ಗಮನಿಸಿರ್ತೀರ. ಅಂಥ ಶಕ್ತಿ ನೀವು ಅವಾಗಲಿಂದಲೂ ಇದ್ದಂಥವರು ಭೂಮಿ ಮೇಲೆ. ನಿಮಗೆಲ್ಲ ಗೊತ್ತಿದೆ, ಎಲ್ಲವೂ ತಿಳಿದಿದೆ. ಹಾಗಾಗಿ ನಿಮ್ಮ ಕೈಲಿ ಎಲ್ಲವೂ ಸಾಧ್ಯ, ನಿಮಗೆಲ್ಲ ಗೊತ್ತಿದೆ. ಸೊ ನಿಮ್ಮೊಳಗಡೆ ಇರುವಂಥ ಈ ಶಕ್ತಿನ ಹೊರಗಡೆ ತಂದು ನೀವು ಅದ್ಭುತವಾದ ಹೀಲರ್ ಆಗುವಂಥ ಶಕ್ತಿ ನಿಮ್ಮಲ್ಲಿದೆ ಅನ್ನೋದನ್ನು ತೋರಿಸ್ತಾ ಇದೆ. ನಿಮ್ಮೊಳಗಡೆ ಇರೋ ಭಯನ, ಆ ನಾಚಿಕೆ ಅಥವಾ ಸಂಕೋಚದ ಸ್ವಭಾವನ ಬಿಟ್ಟುಬಿಡಿ. ನಿಮ್ಮ ಜೀವನದ ಗುರಿ ಅಂದರೆ ನಿಮ್ಮ ಮೂಲ ಆತ್ಮನ ಪರ್ಪಸ್ ಏನಿದೆ, ಗುರಿ, ಅದನ್ನು ಗಮನಿಸಿ ಅನ್ನೋದು ಬರ್ತಾ ಇದೆ. ನೋಡಿ, ವ್ಯಕ್ತಿತ್ವ ಸಂಯೋಜನೆ. ನನ್ನ ಗುರುಗಳ ನಿಮಗೆ ಆದೇಶ ಏನು ಅಂತಂದರೆ, ನನ್ನ ಗುರುಗಳು ಹೇಳ್ತಾ ಇರೋದು, ನಿಮಗೋಸ್ಕರ ಕಾಯ್ತಾ ಇರೋವಂಥ ಅವಕಾಶನ ದಯವಿಟ್ಟು ಗಮನಿಸಿ. ನೀವು ರೋಮಾಂಚಕ ವ್ಯಕ್ತಿ, ಆ ವ್ಯಕ್ತಿತ್ವನ ಬೆಳೆಸ್ಕೊಳ್ಳಿ ನೀವು ಪ್ಲೀಸ್. ಶಕ್ತಿಯುತ ಉತ್ಸಾಹಭರಿತ ವ್ಯಕ್ತಿತ್ವ ನಿಮ್ಮದು. ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ. ನಿಮ್ಮೊಳಗಡೆ ಯಾವ ರೀತಿಯ ಭಾವನೆಗಳು ಬರುತ್ತೆ, ಯಾವ ರೀತಿಯ ತರಂಗಗಳು ಉತ್ಪತ್ತಿ ಆಗುತ್ತೆ ಸಕಾರಾತ್ಮಕವಾಗಿ, ಅದೇನೇ ನಿಮ್ಮ ನಿಜ ಜೀವನದಲ್ಲಿ ಬರುವಂಥದ್ದು. ನೀವು ನಿಮ್ಮ ಸ್ವಾಭಿಮಾನವನ್ನು ವೃದ್ಧಿಸುವ ಕೆಲಸವನ್ನು, ರೋಮಾಂಚನಕಾರಿ ವ್ಯಕ್ತಿತ್ವವನ್ನು ಹೊಂದಿದ್ದೀನಿ ಅಂತ ಹೇಳ್ಕೊತಾ ಇರಿ. ನನ್ನ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದೀನಿ ನಾನು ಅದನ್ನು ಖಾತ್ರಿಪಡಿಸ್ಕೊಳ್ಳೋದಕ್ಕೆ ನನ್ನ ವ್ಯಕ್ತಿತ್ವನೇ ಪ್ರೇರಣೆಯಾಗಿಟ್ಕೊಂಡಿದ್ದೀನಿ. ನಾನು ಸಮರ್ಥನು ಅಂತ ಹೇಳ್ಕೋಬೇಕು ಅನ್ನೋಂಥದ್ದು ಸೀತಾಮಾತೆಯಿಂದ ನಿಮಗೆ ಬಂದಿರುವಂಥ ಆದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತಿನ ರೀಡಿಂಗು ನಿಮಗೆ ತುಂಬ ಸಂತೋಷವನ್ನು, ಧೈರ್ಯವನ್ನು, ಸ್ಥಿರತೆಯನ್ನು ತಂದುಕೊಟ್ಟಿದೆ ಅನ್ಕೋತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಒಳ್ಳೆಯ ವಿಷಯಗಳು, ಒಳ್ಳೆಯ ಅವಕಾಶಗಳು, ಒಳ್ಳೆಯ ಜೀವನ ನಿಮ್ಮದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ರೀಡಿಂಗನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ತೆ ಏಂಜಲ್ಸ್. ನೀವೆಲ್ಲ ಫೈಲ್ ನಂಬರ್ 2 ಅನ್ನು ಆರಿಸಿರೋರಿಗೆ ಈ ರೀಡಿಂಗ್ ಆಗಿರುತ್ತೆ. ಇದು ಹುಣ್ಣಿಮೆಯ ಪ್ರಯುಕ್ತ ನಾವು ರೀಡಿಂಗನ್ನು ಮಾಡ್ತಾ ಇದ್ದೀವಿ. ಹುಣ್ಣಿಮೆಯ ಈ ಖಾರ ಹುಣ್ಣಿಮೆ ಅಂತೀವಿ, ಭೂಮಿ ಹುಣ್ಣಿಮೆ ಅಂತೀವಿ, ಅಥವಾ ವಟಸಾವಿತ್ರಿ ವ್ರತದ ಹುಣ್ಣಿಮೆ ಅಂತ ಕರಿತೀವಿ. ಈ ಜಗನ್ಮಾತೆಯರ ಮತ್ತು
ಖಾರ ಹುಣ್ಣಿಮೆಯ ಎನರ್ಜಿ ನಿಮಗೆ ಏನನ್ನ ವಿಷಯ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದೆ, ಯಾವ ಶಕ್ತಿಯನ್ನು ನಿಮ್ಮಲ್ಲಿ ಗಮನಿಸಬೇಕು ಅನ್ನೋದನ್ನು ತಿಳಿಸ್ತಾ ಇದೆ. ಗಮನಿಸೋಣ. ಜಗನ್ಮಾತೆಯನ್ನು, ಭೂಮಿ ತಾಯಿಯನ್ನು ಒಂದೆರಡು ಸೆಕೆಂಡು ಸ್ಮರಿಸಿ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿ. ನಿಮಗೋಸ್ಕರ ಏನು ವಿಷಯನ ತಿಳಿಸ್ತಾರೆ, ನಿಮ್ಮಲ್ಲಿ ಏನನ್ನು ನೀವು ಗಮನಿಸಬೇಕು, ನೀವು ಏಳಿಗೆ ಯಶಸ್ಸನ್ನು ಪಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ತಾರೆ. ಗಮನಿಸೋಣ. ನಾನು ಈಗಾಗಲೇ ಧ್ಯಾನ ಮಾಡಿ ಕಾರ್ಡ್ಸನ್ನು ಶಫಲ್ ಮಾಡಿ ಇಟ್ಟಿದ್ದೆ, ಹಾಗಾಗಿ ಜಾಸ್ತಿ ಸಮಯ ತಗೊಳ್ದಿರ ನಾನು ಕಾರ್ಡ್ಸನ್ನು ನಿಮಗೆ ಏಂಜಲ್ಸ್ ಯಾವ ಏಂಜಲ್ಸು ಏನು ವಿಷಯನ ತಿಳಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ನನ್ನ ಗುರುಗಳಿಂದ ನಿಮಗೆ ಏನು ಮೆಸೇಜ್ ಇದೆ, ಅವರು ನಿಮಗೆ ಈ ಸಂದರ್ಭಕ್ಕೆ ಏನು ಮಾಡಿದ್ರೆ ಸರಿ ಹೋಗ್ತೀರಾ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಾವು ಇಲ್ಲಿ ಕಾರ್ಡ್ಸನ್ನು ನಮ್ಮ ಭೂತ, ಭವಿಷ್ಯ, ಪ್ರೆಸೆಂಟ್, ವರ್ತಮಾನವನ್ನು ಗಮನಿಸ್ತಾ ಹೋಗ್ತೀವಿ. ನಮ್ಮ ಮನಸ್ಥಿತಿ ಹೇಗಿತ್ತು, ಹೇಗಿರಬೇಕು, ಹೇಗೆ ಬದುಕಿದ್ರೆ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋದನ್ನು ತಿಳ್ಕೊತೀವಿ. ಮೊದಲನೇದು ನಿಮಗೆ ಭೂಮಿ ತಾಯಿ ಬಂದಿದ್ದಾಳೆ, ಆಕೆ ಜಗನ್ಮಾತೆ ನಿಮಗೆ ಏನು ತಿಳಿಸ್ತಾಳೆ. ಮೊದಲನೇದು ನಿಮ್ಮ ಮನಸ್ಥಿತಿ ಈಗ ಹೇಗಿದೆ ಅಂತಂದರೆ, ಅಂದರೆ ಏನಾಗಿತ್ತು ಮನಸ್ಥಿತಿ, ಅದನ್ನು ಹೇಗೆ ಪರಿವರ್ತನೆ ಆಗ್ತಾಯಿದೆ, ಹೇಗೆ ಪರಿವರ್ತನೆ ಮಾಡಿಕೊಂಡ್ರೆ ಏನು ರಿಸಲ್ಟ್ ಬರುತ್ತೆ ಅನ್ನೋದನ್ನು ತಿಳ್ಕೊತೀವಿ. ನಿಮ್ಮ ಪರಿಸ್ಥಿತಿ ಹೆಚ್ಚು ಆಧ್ಯಾತ್ಮಿಕ ಕಡೆಗೆ ಏನು ಬೇಡ, ನನಗೆ ಸಾಕಾಗಿದೆ, ನಾನು ಎಲ್ಲದರಿಂದ ಹೊರಗಡೆ ಬರಬೇಕು, ನನಗೆ ದೇವರ ಕಡೆಗೆ ಗಮನ ಹೋಗ್ತಾ ಇದೆ, ಒಂದು ಅದ್ಭುತವಾದ ಶಕ್ತಿ ಇದೆ ಪ್ರಪಂಚದಲ್ಲಿ, ಅದನ್ನು ನಾನು ಗಮನಿಸಬೇಕು, ನನ್ನೊಳಗಡೆ ಏನೋ ಒಂದು ಶಕ್ತಿ ಇದೆ, ಅದನ್ನು ನಾನು ನಂಬಬೇಕು ಅನ್ನೋ ಕಡೆಗೆ ಮನಸ್ಥಿತಿ ವಾಲ್ತಾ ಇದೆ. ಅಂದರೆ ನಿಮಗೆ ಆ ಧ್ಯಾನದ ಕಡೆಗೆ, ಈ ಭಗವಂತನ ಕಡೆಗೆ, ಈ ಅತೀಂದ್ರಿಯ ಶಕ್ತಿಗಳ ಕಡೆಗೆ ಮನಸ್ಸು ಹೋಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇಷ್ಟು ದಿವಸದ ಜೀವನದ ನಿಮ್ಮ ಹೊಡೆದಾಟ ಏನಿತ್ತು ಅದನ್ನೆಲ್ಲ ಒಂದು ಲೆವೆಲ್ಗೆ ನಿಲ್ಲಿಸ್ತಾ ಇದ್ದೀರಾ, ಅದನ್ನು ಪಾಸ್ ಮಾಡಿದ್ದೀರಾ ಅಂತಲೇ ಹೇಳ್ಬೋದು. ಮುಂದಿನ ಜೀವನದಲ್ಲಿ ನೀವು ಹೊಸ ಶಕ್ತಿಯ ಬಗ್ಗೆ ತಿಳುವಳಿಕೆಯನ್ನು ತಿಳ್ಕೊಳ್ಳೋದಕ್ಕೆ ನಡೀತಾ ಇದ್ದೀರಾ. ನೀವು ಜೀವನದ ಪ್ರತಿಯೊಂದು ಸಂಗತಿಯನ್ನು ಚಾಲೆಂಜಾಗಿ ತಗೊಂಡು ಅದನ್ನೆಲ್ಲ ಎದುರಿಸಿದ್ದೀರಾ. ಈ ಪರಿಸ್ಥಿತಿಯನ್ನು ನೀವು ಹೊಂದಿದ್ರಿ ಅನ್ನೋದನ್ನು, ಅದನ್ನು ಮೇಂಟೈನ್ ಮಾಡೋದ್ರಲ್ಲೂ ನೀವು ಸಕ್ಸಸ್ಸನ್ನು ಪಡ್ಕೊಂಡಿದ್ರಿ. ಅದನ್ನು ಸಾಕಾಗಿದೆ, ಇನ್ನು ನನಗೆ ಸಾಕಿದು, ನನಗೆ ಈ ಅದ್ಭುತವಾದದ್ದು ಏನೋ ಒಂದು ಗಮನಿಸೋದಿದೆ, ನನ್ನ ಜೀವನದಲ್ಲಿ ಪಡ್ಕೊಳ್ಳೋದಿದೆ, ನನ್ನ ಜನ್ಮದ ಉದ್ದೇಶನೇ ಬೇರೆ ಇದೆ, ನಾನು ಮಾಡಬೇಕಾಗಿರೋದೇ ಬೇರೆ ಇದೆ, ನಾನು ಆ ದಾರಿಯಲ್ಲಿ ನಡಿಬೇಕು, ಅದನ್ನೇ ಜಗನ್ಮಾತೆ ಭೂಮಿ ತಾಯಿ ನನಗೆ ತಿಳಿಸ್ತಾ ಇದ್ದಾಳೆ, ಪ್ರಕೃತಿಯಿಂದ ನನಗೆ ಅದೇ ಸಂದೇಶ ಬರ್ತಾ ಇದೆ ಅನ್ನೋಂಥ ಮನಸ್ಥಿತಿಯಲ್ಲಿ ನೀವಿದ್ದೀರಿ. ನೀವು ಭೂಮಿ ಮೇಲೆ ಹುಟ್ಟಿರೋದು ಸರಿ, ಆದರೆ ನೀವು ಹುಟ್ಟಿರುವಂಥದ್ದು ಇದಕ್ಕೆ ಮುಂಚೆ ನಿಮ್ಮ ಹಳೆಯ ಜನ್ಮ ಏನಿತ್ತು, ಯಾವುದೋ ಒಂದು ನಕ್ಷತ್ರದಲ್ಲಿ ಆ ಜೀವನವನ್ನು ನಡೆಸ್ತಾ ಇದ್ರಿ. ಆ ನಕ್ಷತ್ರದಲ್ಲಿನ ನಿಮ್ಮ ತಂದೆ ತಾಯಿಗಳು, ಅಂತಮ್ಮಂದರು, ನಿಮ್ಮ ಪೂರ್ವಜರು ಏನಿದ್ದಾರೆ ಅವರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ, ಅವರ ಸಪೋರ್ಟ್ ನಿಮಗಿದೆ. ನೀವು ಈ ಭೂಮಿ ಮೇಲೆ ಹುಟ್ಟಿ ಬಂದಿರೋವಂಥದ್ದು ನಿಮ್ಮ ಗುರಿಯನ್ನು, ನಿಮ್ಮ ಸೋಲ್ ಪರ್ಪಸನ್ನು ತೀರಿಸ್ಕೊಳ್ಳೋದಕ್ಕೆ ಇವರು ನಿಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ನಿಮಗೆ ಆಗಾಗ ನೀವು ಏನು ಮಾಡಬೇಕು ಅಂತ ಎಚ್ಚರಿಸ್ತಾ ಇದ್ದಾರೆ. ನೀವು ಇದನ್ನು ಇನ್ನು ಸ್ವಲ್ಪ ನಿಮ್ಮ ಆತ್ಮನನ್ನು ಗಮನಿಸ್ತಾ ಇವ್ರ ವಾಯ್ಸನ್ನು ಕೇಳಿಸ್ಕೋಬೇಕು ಅನ್ನೋದು ಇವರ ಮಾತಾಗಿದೆ. ಭೂಮಿ ತಾಯಿ ಕೂಡ ನಿಮ್ಗೆ ಅದನ್ನೇ ತಿಳಿಸ್ತಾ ಇದ್ದಾಳೆ. ನೀನು ಹುಟ್ಟು ಬಂದಿರೋದು ಇದಿಷ್ಟಕ್ಕೆ ಅಲ್ಲ, ನೀನು ಮಾಡಬೇಕಾಗಿರೋದು ಬೇರೆ ಇದೆ, ನೀನು ತಿಳ್ಕೊಬೇಕಾಗಿರೋದು ಬೇರೆ ವಿಷಯ ಇದೆ, ನೀನು ಅದಕ್ಕೆ ಭೂಮಿ ಮೇಲೆ ಬಂದಿದ್ಯಾ, ನೀನು ಅದನ್ನು ಗಮನಿಸು, ನಿನ್ನ ಸೋಲ್ ವಾಯ್ಸನ್ನು ಕೇಳಿಸ್ಕೊ ಅನ್ನೋದನ್ನು ತಿಳಿಸ್ತಾ ಇದೆ. ನೀವು ಇನ್ನಷ್ಟು ಆಳವಾಗಿ ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂದರೆ ಈ ಭೂಮಿ ಮೇಲೆ ಅದ್ಭುತವಾಗಿ ಉತ್ಪತ್ತಿಯಾಗಿರುವಂಥದ್ದು ವಿಶ್ವಶಕ್ತಿಯನ್ನು, ಭೂಮಿ ತಾಯಿಯ ಎನರ್ಜಿಯನ್ನು, ಪ್ರಾಣಶಕ್ತಿಯನ್ನು ಹೀರ್ಕೊಂಡು
ಹಲವಾರು ವರ್ಷಗಳ ಕಾಲ, ನೂರಾರು ವರ್ಷಗಳ ಕಾಲ ತಯಾರಾಗುವಂಥ ಈ ಕಲ್ಲುಗಳು. ಈ ನಾವು ಏನು ಒಡವೆಗಳಲ್ಲಿ ಇದರಲ್ಲಿ ಉಪಯೋಗಿಸ್ತೀವಿ ಕಲ್ಲುಗಳು ಅಂಥದ್ದು, ಅದನ್ನು ಜೆಮ್ಸ್ ಆಗ್ಬೋದು, ಕ್ರಿಸ್ಟಲ್ಸು, ಇದನ್ನೆಲ್ಲನೂ ಉಪಯೋಗಿಸಿ ಇವೆಲ್ಲ ನಿಮ್ಗೆ ಏನು ಮಾಡುತ್ತೆ, ಭೂಮಿ ತಾಯಿ ಎನರ್ಜಿ, ಪ್ರಕೃತಿ ಎನರ್ಜಿ, ಬೇರೆ ಬೇರೆ ಲೋಕಗಳಿಂದ ಬರುವಂಥ ಆ ದಿವ್ಯವಾದ ಸೂಕ್ಷ್ಮ ಬೆಳಕು ಶಕ್ತಿಯನ್ನು ಹೀರ್ಕೊಂಡು ನಿಮ್ಮೊಳಗಡೆ ಅರಿವು ಜ್ಞಾನದ ರೂಪದಲ್ಲಿ ತುಂಬಿಕೊಳ್ಳುತ್ತೆ. ಇನ್ನಷ್ಟು ತಿಳಿದವರಾಗ್ತೀರಾ, ಜ್ಞಾನವಂತರಾಗ್ತೀರಾ, ಅರಿವನ್ನು ಪಡ್ಕೋತೀರಾ. ಆಗ ಏನಾಗುತ್ತೆ, ನಿಮ್ಮ ಜೀವನದ ಈ ಸೋಲ್ ಪರ್ಪಸ್ ಏನಿದೆ, ನಿಮ್ಮ ಆತ್ಮನ ಉದ್ದೇಶ, ಅದು ನಿಮಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ, ಅರ್ಥವಾಗೋದಕ್ಕೆ ಶುರುವಾಗುತ್ತೆ. ಇದನ್ನು ಉಪಯೋಗಿಸ್ಕೊಳ್ಳಿ ಅನ್ನೋದು. ಇದರಿಂದ ನಿಮಗೆ ನಿಮ್ಮ ಪೂರ್ವಜರ ಅಥವಾ ಬೇರೆ ಲೋಕದಲ್ಲಿರುವಂಥ ನಿಮ್ಮ ಬಂಧುಗಳ ಮಾತುಗಳು ಕೇಳಿಸೋದಕ್ಕೆ, ಅರ್ಥವಾಗೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಬರ್ತಾ ಇದೆ ರಿವರ್ಸ್ಡ್ ಕಾರ್ಡ್ ಬಂದಿದೆ. ಈ 8ನ ನಾವು ಇನ್ಫಿನಿಟಿ, ಅನಂತತೆಯ ಕಾರ್ಡು ಅಂತ ಕರಿತೀವಿ. ಇಲ್ಲಿ ಏನು ಬರ್ತಾ ಇದೆ, ನಿಮಗೆ ಈ ಕಳೆದ ಸ್ವಲ್ಪ ವರ್ಷಗಳಿಂದ ಹಣವನ್ನು ಸಂಪಾದನೆ ಮಾಡಬೇಕು, ನನ್ನ ಜೀವನದಲ್ಲಿ ಹಣದಿಂದಲೇ ಉದ್ಧಾರ ಆಗಬೇಕು ಅನ್ನೋವಂಥ ಮನಸ್ಥಿತಿಯಿಂದ ಸ್ವಲ್ಪ ಹೊರಗಡೆ ಬರ್ತಾ ಇದ್ದೀರಾ. ಏನಕ್ಕೆ ಒಡವೆ, ಆಸ್ತಿ, ಸಮಾಜ, ಏನಕ್ಕೆ ಈ ಬದುಕು, ಈ ಥರ ಮನಸ್ಥಿತಿಯಲ್ಲಿದ್ದೀರಾ ಅನ್ನೋದನ್ನು ತೋರಿಸ್ತಾ ಇದೆ ಈ ಕಾರ್ಡು. ಈ ಇನ್ಫಿನಿಟಿ ಅಂದರೆ ಈ ಅನಂತತೆಯಲ್ಲಿ ಇದೆಲ್ಲ ಅಷ್ಟೊಂದು ಮುಖ್ಯನಾ, ಭಗವಂತನ ಶಕ್ತಿಗಿಂತ ಮೀರಿ ಯಾವುದಾದ್ರೂ ಇದೆಯಾ ಅನ್ನೋ ರೀತಿಯ ದ್ವಂದ್ವ ಮನಸ್ಥಿತಿ ಮತ್ತು ಶೋಧನೆಯ ಮನಸ್ಥಿತಿ, ಅಂದರೆ ಹುಡುಕುವಂಥದ್ದು, ಎಲ್ಲವನ್ನ ಹುಡುಕುವಂಥದ್ದು, ಆ ಥರ ಮನಸ್ಥಿತಿಯಲ್ಲಿದ್ದೀರಾ ಅನ್ನೋದು ಕಾರ್ಡ್ ಹೇಳ್ತಾ ಇದೆ. ನಿಮ್ಮ ಒಳಗಿನ ಅವನು ಹಾಕಿದ ಹಾದಿಯಲ್ಲಿ ನಡೆಯಬೇಕು, ನಂಬಿ ನಡೆಯಿರಿ ಅನ್ನೋದನ್ನು ತಿಳಿಸ್ತಾ ಇದೆ. ಮತ್ತು ನಮ್ಮದೇ ಆದ ಒಂದಷ್ಟು ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೂ ಕೂಡ ಭೂಮಿ ಮೇಲೆ ಹುಟ್ಟಿ ಬಂದಿರ್ತೀವಿ. ನಮ್ಮದೇ ಆದ ಕರ್ಮಗಳನ್ನು ಕಳ್ಕೊಳ್ಳೋ ರೀತಿ ಕೂಡ ಒಂದೊಂದು ಆತ್ಮನ ರೀತಿಯೇ ಬೇರೆ ಬೇರೆ ಇರುತ್ತೆ. ಅದೇ ರೀತಿಯಲ್ಲಿ ನೀವು ಯಾವುದೋ ಒಂದು ಉದ್ದೇಶನ ಇಟ್ಕೊಂಡು ಭೂಮಿ ಮೇಲೆ ಬಂದಿದ್ದೀರಾ, ಅದನ್ನು ನೀವು ತೀರಿಸ್ಕೋಬೇಕಾಗಿದೆ. ಆ ಕರ್ಮಚಕ್ರದಿಂದ ನೀವು ಹೊರಗಡೆ ಬರಬೇಕಾಗಿದೆ. ನೀವು ಆದಷ್ಟು ಆಳವಾಗಿ ಧ್ಯಾನ ಮಾಡೋದ್ರ ಮೂಲಕ, ಮಂತ್ರಗಳನ್ನು ಹೇಳ್ಕೊಳ್ಳೋದ್ರ ಮೂಲಕ, ಜಗನ್ಮಾತೆ ಭೂಮಿ ತಾಯಿಯನ್ನು ನಿಮ್ಮ ಆತ್ಮನ ಜೊತೆ ಕನೆಕ್ಟ್ ಆಗಬೇಕು ಅಂದರೆ ಧ್ಯಾನ ಮಾಡಲೇಬೇಕು. ಅದ್ರ ಮೂಲಕ ನಿಮ್ಮ ಸೋಲ್ ಪರ್ಪಸ್ ಏನು ಅನ್ನೋದು ತಿಳ್ಕೊತೀರಾ. ಆವಾಗ ನೀವು ಆ ಪಾಠನ ಹೇಗೆ ಕಲ್ತ್ಕೊಳ್ಳೋದು, ಆ ಅಭ್ಯಾಸನ ಹೇಗೆ ಮಾಡುವಂಥದ್ದು, ಆ ಚಕ್ರದಿಂದ ನೀವು ಕಾಲಚಕ್ರದಿಂದ ಹೇಗೆ ಹೊರಗಡೆ ಬರುವಂಥದ್ದು, ಕರ್ಮಚಕ್ರದಿಂದ ಅನ್ನೋದನ್ನು ತಿಳ್ಕೊತೀರಾ ಅನ್ನೋಂಥದ್ದು ಬರ್ತಾ ಇದೆ. ಆಮೇಲೆ ಸಾಕಷ್ಟು ದ್ವಂದ್ವ ಮನಸ್ಥಿತಿ ಇದೆ ನಿಮ್ಮಲ್ಲಿ, ಅದನ್ನು ನೀವು ಕ್ಲಾರಿಟಿ, ಈಗಾಗಲೇ ನಿಮಗೆ ಭೂಮಿ ತಾಯಿ ಸಾಕಷ್ಟು ವಿಷಯಗಳ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾಳೆ. ಮನಸ್ಥಿತಿಯನ್ನು ಒಂದು ಕಡೆಗೆ ತಂದ್ಕೊಳ್ಳಿ, ದ್ವಂದ್ವ ಮನಸ್ಥಿತಿ ಇಟ್ಕೋಬೇಡಿ. ಹಣನೂ ಮುಖ್ಯ, ಜೀವನನೂ ಮುಖ್ಯ, ಸಂಸಾರನೂ ಮುಖ್ಯ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲನೂ ಬ್ಯಾಲೆನ್ಸ್ ಮಾಡಿ, ಎಲ್ಲ ರೀತಿಯಲ್ಲೂ ಖುಷಿಪಟ್ಟು ಭೂಮಿ ಮೇಲೆ ಎಲ್ಲನೂ ಇಂಪಾರ್ಟೆಂಟೇ, ಎಲ್ಲನೂ ನೀಟಾಗಿ ನೋಡಿಕೊಂಡು ಕರ್ತವ್ಯಗಳು ಅವೆಲ್ಲನೂ ಅಷ್ಟೇ ಅದನ್ನು ಮಾಡಿ ಆಧ್ಯಾತ್ಮಿಕವಾಗಿಯೂ ಮುಂದುವರಿಬೇಕು. ಬರೀ ಆಧ್ಯಾತ್ಮ ಮಾತ್ರ ನಾವು ಗಮನಿಸೋ ಹಾಗಿಲ್ಲ. ಮಹಾನ್ ಗುರುಗಳಾದಂತಹ ಅಮರ ಮಹರ್ಷಿಗಳಾಗ್ಬೋದು, ಸುಭಾಷ್ ಪತ್ರಿಜಿಯವರಾಗ್ಬೋದು, ಸಂಸಾರದಲ್ಲಿದ್ದು ಆಧ್ಯಾತ್ಮಿಕವಾಗೂ ಜನರಿಗೆ ಹೆಲ್ಪ್ ಮಾಡಿ ಅವರೂ ಉದ್ಧಾರ ಮಾಡಿಕೊಂಡು ಹೇಗೆ ಈ ಲೋಕವನ್ನು ಬಿಟ್ಟು ಹೋದರೂ ಅದೇ ರೀತಿಯಲ್ಲಿ ನೀವು ಬದುಕಬೇಕು ಅನ್ನುವಂಥದ್ದು ಈ ಕಾರ್ಡ್ ತಿಳಿಸ್ತಾ ಇದೆ. ನಿಮಗೆ ಇನ್ನೊಂದಷ್ಟು ವಿಷಯಗಳನ್ನು ತಿಳ್ಕೋಬೇಕು ಅಂದರೆ ನಿಮಗೋಸ್ಕರ ಮ್ಯಾಜಿಕ್ ಗಾರ್ಡಿಯನ್ ಬಂದಿದ್ದಾರೆ. ನೀವು ನಿಮ್ಮೊಳಗಡೆ ಇರುವಂತಹ ಆ ಮ್ಯಾಜಿಕ್ ಎನರ್ಜಿ ಏನಿದೆ, ನೀವು ನಿಮ್ಮ ಪೂರ್ವ ಜನ್ಮದ ಶಕ್ತಿಗಳು, ಪುಣ್ಯಗಳು ಕಲೆಕ್ಟ್ ಆಗಿ ಎನರ್ಜಿ ಇದೆಯಲ್ಲ, ಆ ಸಿದ್ಧಿಗಳು, ಅತೀಂದ್ರಿಯ ಶಕ್ತಿಗಳು, ಅದನ್ನು ಹೊರಗಡೆ ತನ್ನಿ. ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ. ನಾನು ಮ್ಯಾಜಿಕ್ ಗಾರ್ಡಿಯನ್, ನಿಮಗೋಸ್ಕರನೇ ಬಂದಿರುವಂಥವಳು. ಅನ್ಲಾಕ್ ದ ಮ್ಯಾಜಿಕ್ ವಿತಿನ್. ನಿಮ್ಮೊಳಗಡೆ ಇರುವಂಥ ಮ್ಯಾಜಿಕ್ಕನ್ನು ಅನ್ಲಾಕ್ ಮಾಡೋಣ, ನಾನು ನೀವು ಸೇರಿ. ಹೇಗೆ ಸಾಧ್ಯ? ಪ್ರಕೃತಿಯೊಂದಿಗೆ ಧ್ಯಾನವನ್ನು ಮಾಡಿ,
ಹೊಸ ಈ ಜಾಗಗಳಿಗೆ ಹೋಗಿ ಅಥವಾ ತೀರ್ಥಕ್ಷೇತ್ರಗಳಿಗೆ ಹೋಗಿ ಧ್ಯಾನ ಮಾಡುವಂಥದ್ದು, ಆ ಎನರ್ಜಿಯನ್ನು ತಗೊಳ್ಳೋವಂಥದ್ದು, ಮಂತ್ರಗಳನ್ನು ಹೇಳ್ಕೊತಾ ಎನರ್ಜಿಯನ್ನು ತಗೊಳ್ಳೋವಂಥದ್ದು, ಆಮೇಲೆ ಪ್ರಕೃತಿಯ ಮಡಿಲಲ್ಲಿ ಪಂಚಭೂತಗಳ ಜೊತೆಯಲ್ಲಿ ಧ್ಯಾನ ಮಾಡೋದು ನಿಮ್ಗೆ ತುಂಬ ಇಂಪಾರ್ಟೆಂಟು. ಇದು ನಿಮ್ಮಲ್ಲಿ ಸಾಕಷ್ಟು ನಿಮ್ಮ ಎಲ್ಲ ಸೋಲ್ ಪರ್ಪಸನ್ನು, ಜೀವನದ ಗುರಿಯನ್ನು ಹಾಗೂ ಪ್ರತಿಯೊಂದಕ್ಕೂ ಎನರ್ಜಿಯನ್ನು, ಶಕ್ತಿಯನ್ನು, ಆತ್ಮಸ್ಥೈರ್ಯವನ್ನು ಕೊಡುತ್ತೆ. ಇದಿಷ್ಟು ನಿಮಗೆ ವಿಷಯ ಆಗಿತ್ತು. ಭೂಮಿ ತಾಯಿಯಿಂದ ಅಥವಾ ಸತಿ ಸಾವಿತ್ರಿಯಿಂದ ಅಥವಾ ಕಾರ ಹುಣ್ಣಿಮೆಯ ಪ್ರಭಾವ, ಇದಿಷ್ಟು ನಿಮ್ಮ ವಿಷಯ ಆಗಿತ್ತು. ನಿಮ್ಮ ಏಂಜಲ್ಸ್ ಇಷ್ಟನ್ನು ನಿಮಗೆ ತಿಳಿಸು ಅಂತ ಹೇಳಿದರೆ ತಿಳಿಸಿದ್ದೀನಿ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ರೀಡಿಂಗನ್ನು ಮುಗಿಸ್ತಾ ಇದ್ದೀನಿ. ಶುಭಮಸ್ತು. ಧನ್ಯವಾದಗಳು.